ಬಿಜೆಪಿ ಎಂಎಲ್ಎ ಬಸನಗೌಡ ಪಾಟೀಲ್ಗೆ ಇಷ್ಟೊಂದು ಆಸ್ತಿ ಎಲ್ಲಿಂದ ಬಂತು? ಬಸನಗೌಡ ಪಾಟೀಲ್, ನಿನ್ನ ಇತಿಹಾಸ ತೆಗೆದು ನಿನ್ನ ಬಯಲು ಮಾಡ್ತೀನಿ. ಶಾಸಕ ಬಸನಗೌಡ ಪಾಟೀಲ್ಗೆ ಯೋಗ್ಯತೆ ಮೀರಿದ ಆಸ್ತಿ ಎಲ್ಲಿಂದ ಬಂತು? ಬಸನಗೌಡ ಪಾಟೀಲ್, ನಿನ್ನ ಹಿಸ್ಟರಿಯನ್ನ ತೆಗೆದು ಹಾಕ್ತೀನಿ ಅಥವಾ ಬಟಾಬಯಲು ಮಾಡ್ತೀನಿ. ನಿನಗೆ ತಾಕತ್ತಿದ್ದರೆ ವಿಜಯಪುರ ಗಾಂಧಿ ಚೌಕಿಗೆ ಬಾ. ಬಸನಗೌಡ ಧರ್ಮ ಕಡ್ಲಿ, ಅವನು ಪಾಟೀಲ್ ಅಲ್ಲ. ಬಸನಗೌಡ ಧರ್ಮ ಕಡ್ಲಿ. ಮ್ಯಾಕ್ಸಿ ಕ್ಯಾಬ್ಗೆ ನಿಮ್ಮ ತಂದೆ ಪಾನ್ ಶಾಪ್ ಇಟ್ಕೊಂಡಿದ್ರು. ನಿನಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ಸುಮ್ಮನೆ ಇದ್ದು ಬಿಡು. ನೀನು ಏನು ಗಳಿಸಿದೆಯೋ ಅದನ್ನ ತುಟಿ ಮುಚ್ಕೊಂಡು ತಿನ್ನು. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ವಿರುದ್ಧ ವಿಜುಗೌಡ ಆಕ್ರೋಶ. ಸಚಿವ ಶಿವಾನಂದ ಪಾಟೀಲ್ ಸಹೋದರ ಬಿಜೆಪಿ ಮುಖಂಡ ವಿಜುಗೌಡ, ಬಸನಗೌಡ ಪಾಟೀಲ್ಗೆ ಇಷ್ಟೊಂದು ಆಸ್ತಿ ಎಲ್ಲಿಂದ ಬಂತು? ನಿನ್ನ ಇತಿಹಾಸವನ್ನ ಅಗೆದು ತೆಗೆದು ಬಯಲು ಮಾಡ್ತೀನಿ. ನಿನಗೆ ತಾಕತ್ತಿದ್ರೆ ವಿಜಯಪುರದ ಗಾಂಧಿ ಚೌಕಿಗೆ ಬಾ, ನಾನು ಕೂಡ ಬರ್ತೀನಿ. ಬಸನಗೌಡ ಧರ್ಮ ಕಡ್ಲಿ, ಅವನು ಪಾಟೀಲ್ ಅಲ್ಲ. ಬಸನಗೌಡ ಧರ್ಮ ಕಡ್ಲಿ. ಮ್ಯಾಕ್ಸಿ ಕ್ಯಾಬಿಗೆ ಪ್ರಯಾಣಿಕರನ್ನ ತುಂಬಿಸ್ತಾ ಇದ್ದ ಬಸನಗೌಡ. ನಿಮ್ಮ ತಂದೆ ಪಾನ್ ಶಾಪ್ನಿಂದ ಜೀವನ ಮಾಡಿದವರು. ನಿನಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ಸುಮ್ಮನೆ ಇದ್ದು ಬಿಡು. ನೀನು ಏನು ಗಳಿಸಿದ್ಯೋ ಅದನ್ನ ತುಟಿ ಮುಚ್ಕೊಂಡು ತಿನ್ನು ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ವಿರುದ್ಧ ವಿಜುಗೌಡ ಈಗ ಕಿಡಿಕಾರಿರ್ತಕ್ಕಂತಹದ್ದು. ಬಿಜೆಪಿ ಮುಖಂಡ ವಿಜುಗೌಡ ಅಲ್ಲ, ಸ್ವಪಕ್ಷದ ನಾಯಕನೊಬ್ಬ ತನ್ನ ಪಕ್ಷದಲ್ಲೇ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸಿಕೊಂಡ, ತನ್ನದೇ ಒಂದು ಸಾಮ್ರಾಜ್ಯವನ್ನ ಕಟ್ಕೊಂಡಿದ್ದ, ಬಿಜೆಪಿಯ ಬಹುಪಾಲು ಜನರಿಗೆ ಒಂದು ರೀತಿಯ ಬ್ರ್ಯಾಂಡ್ ಆಗಿದ್ದ, ಬೇರೆ ಪಕ್ಷದಿಂದ ಬಿಜೆಪಿಗೆ ಬಂದ ವಲಸಿಗ ನಾಯಕನಾಗಿದ್ರೂ ಕೂಡ ತನ್ನದೇ ಆದ ವರ್ಚಸ್ಸನ್ನ ಬಿಲ್ಡ್ ಮಾಡ್ಕೊಂಡಿದ್ದ, ಲಕ್ಷಾಂತರ ಅಭಿಮಾನಿಗಳನ್ನ ಇಟ್ಕೊಂಡಿರುವಂತಹ, ಯಾವುದೇ ವಿಚಾರದ ಬಗ್ಗೆ ವರ್ಷನ್ ಹೇಳುವಾಗ ಗಂಟ್ಲಿಗೆ ಫಿಲ್ಟರ್ ಇಲ್ಲದೆ ಸ್ಟೇಟ್ಮೆಂಟ್ ಕೊಡಬಲ್ಲ ಒಬ್ಬನೇ ಒಬ್ಬ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್. 2 ಬಾರಿ ವಿಜಯಪುರದಲ್ಲಿ ಶಾಸಕನಾಗಿ ಗೆದ್ದು ಬಂದ. 1 ಬಾರಿ ಕೇಂದ್ರ ಸಚಿವ ಸಂಪುಟದ ಸಚಿವನೂ ಆಗಿದ್ದ. ಯತ್ನಾಳ್ ವಿರುದ್ಧ ಒಬ್ಬ ಬಿಜೆಪಿ ಮುಖಂಡನ ಈ ಪರಿ ಕಿಡಿಕಾರಿದು ಇತಿಹಾಸದಲ್ಲಿ ಎಲ್ಲೂ ನಾವು ಗಮನಿಸೋದಕ್ಕೆ ಸಾಧ್ಯ ಇಲ್ಲ. ತಾಕತ್ತಿನ ಪ್ರಶ್ನೆಯನ್ನ ಹಾಕುತ್ತಾರೆ. ಮಾನ ಮರ್ಯಾದೆಯನ್ನು ಕೂಡ ತನ್ನ ಸ್ಟೇಟ್ಮೆಂಟ್ ನಲ್ಲಿ ಉಲ್ಲೇಖ ಮಾಡ್ತಾರೆ. ತಂದೆಯ ವೃತ್ತಿ ಜೀವನವನ್ನು ಕೆದಕುತ್ತಾರೆ. ನಿನ್ನ ಯೋಗ್ಯತೆ ಏನು, ನಿನ್ನ ಅರ್ಹತೆ ಏನು ಅಂತ ಹೇಳಿ ಮಾತನಾಡ್ತಾರೆ. ದಮ್ಮಿದ್ರೆ ಗಾಂಧಿ ಚೌಕಿಗೆ ಬಾ ಎನ್ನುವಂತಹ ಒಂದು ರೀತಿಯ ಪರೋಕ್ಷ ಬೆದರಿಕೆ ಕರೆ. ಇದು ಒಬ್ಬ ಜನಪ್ರತಿನಿಧಿಯ ನಾಲಿಗೆಯಲ್ಲಿ ಬರಬೇಕಾದ ಮಾತುಗಳಲ್ಲ. ಇದು ರಾಜಕಾರಣಿಗೆ ಶೋಭೆಯೂ ತರುವಂತಹದ್ದಲ್ಲ. ಅದು ಯಾರೇ ಇರಲಿ, ಯಾರ ವಿರುದ್ಧ ಯಾರೇ ಆಕ್ರೋಶವನ್ನು ವ್ಯಕ್ತಪಡಿಸಲಿ, ಅದು ಬಸನಗೌಡ ಪಾಟೀಲ್ ವಿರುದ್ಧನೇ ಆಗಿರಲಿ ಅಥವಾ ಪ್ರತಾಪ ಸಿಂಹರ ವಿರುದ್ಧನೇ ಆಗಿರಲಿ, ಯಾರ ಬಗ್ಗೆಯೂ ಕೂಡ ಇಷ್ಟೊಂದು ಕೆಳಮಟ್ಟದಲ್ಲಿ ಇಷ್ಟೊಂದು ಒಬ್ಬ ರಾಜಕಾರಣಿ ಸೂಕ್ಷ್ಮತೆಯನ್ನು ಕಾಪಾಡಿಕೊಳ್ಳಬೇಕಾದಂಥ ಗುಣಗಳನ್ನು ಇಟ್ಕೋಬೇಕು. ಅದು ಬಿಜುಗೌಡನೇ ಆಗಿರಲಿ, ಮತ್ತೊಬ್ಬ ಆಗಿರಲಿ. ಸೊ ಈಗ ಯತ್ನಾಳ್ ವಿರುದ್ಧ ನೀನು ಯೋಗ್ಯತೆ ಮೀರಿದ ಆಸ್ತಿಯನ್ನು ಗಳಿಸಿದ್ದೀಯಾ, ಎಲ್ಲಿಂದ ಬಂತು ಎನ್ನುವಂತಹ ಪ್ರಶ್ನೆ ಐಟಿ ಅವರು ಕೇಳಿಲ್ಲ, ಇಡಿ ಅವರು ಕೇಳಿಲ್ಲ, ಕೇಳಿದ್ದು ಬಿಜುಗೌಡ. ಯತ್ನಾಳ್ ವಿರುದ್ಧ ಖಂಡ ತುಂಡವಾಗಿ ವಾಚಾಮಗೋಚರವಾಗಿ ಮಾತನಾಡಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ರು? ತನ್ನದೇ ಪಕ್ಷದ ಉಚ್ಚಾಟನೆಗೆ ಒಳಪಟ್ಟ ಯತ್ನಾಳ್ ವಿರುದ್ಧ ಮಾತನಾಡಿರ್ತಕ್ಕಂಥ ಹೇಳಿಕೆಯನ್ನು ಒಂದ್ಸತಿ ಗಮನಿಸಿ. ಬಸನಗೌಡ ಧರ್ಮ ಕಡ್ಲಿ, ಬಸನಗೌಡ ಪಾಟೀಲ್ ಅಲ್ಲ. ಧರ್ಮ ಕಡ್ಲಿ ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು. ಆ ಧರ್ಮ ಕಡ್ಲಿ ಅಂಥೇಳಿ ಒಪ್ಕೊಂಡ್ರು. ಅವರು ಒಪ್ಕೊಂಡು ಏನು ಹೇಳ್ತಾರಪ್ಪ ಅಂತಂದ್ರೆ, ಶ್ರೀಶೈಲಕ್ಕೆ ಹೋಗೋ ಮುಂದೆ ಯಾರೇ ಹೋಗೋ ಮುಂದೆ ಅವ್ರ ಜಮೀನಲ್ಲಿ ಕುದುರೆ ಮೇಲೆ ಹೋಗೋರು ಕಡ್ಲಿ ತಿಂದು ಬರೋ ತನ ಏಟ್ ತಿಂದರೂ ಕಲಸ ಹಾಕಿದ್ದಿಲ್ಲ, ಕಡ್ಲಿ ನಮ್ಮಲ್ಲಿ ಉಳಿತಿತ್ತು,
ನಾವು ಕಡ್ಲಿ ತಿನ್ನಿಸ್ತಿದ್ದೀವಿ ಅಂತ ಹೇಳಿದ್ರು. ಮಿಸ್ಟರ್ ಧರ್ಮ ಕಡ್ಲಿ, ನೀನು ಮೊದಲು ಏನಿದ್ದೆ ಅನ್ನೋದು ಮೊದಲು ಆತ್ಮಲೋಕನ ಮಾಡ್ಕೋ. ನೀನು ಮೊದಲು ಏನಿದ್ದೆ ಅನ್ನೋದನ್ನು ಆತ್ಮಲೋಕನ ಮಾಡಿಕೊಂಡು ಜನರಿಗೆ ತಪ್ಪು ದಾರಿ ಎಳೆಯೋದು ಬೇಡ. ನೀನು ಜೋಡ್ಗುಮುಟ್ಟು ಮುಂದೆ ನಿಂತು ಮ್ಯಾಕ್ಸಿ ಕ್ಯಾಬ್ನಲ್ಲಿ ಚಡ್ಚಾಣ್ ಸಿಂದಗಿ ಇಂಡಿ ಅಂತೇಳಿ ಒದರೋದು ಮರ್ತಿ. ಎರಡನೇದು ಏನಪ್ಪ ಅಂತಂದ್ರೆ, ನಿನ್ನ ಇತಿಹಾಸ ಏನಾದರೂ ಇತ್ತು ಅಂದ್ರೆ, ನಿನ್ನ ಎಲ್ಲಿ ಯಾವ ಊರಾಗ ನಿಂದು ಜಮೀನಿತ್ತು ಅಂದ್ರೆ ಆವಾಗಿನ ಕಾಲದಾಗ, ಈಗಿನ ಕಾಲದಂತೂ ಬಿಡು, ಈಗಂತೂ ನೀ ಭಾಳ ಆಸ್ತಿ ಮಾಡಿದಿ. ಯಾರ್ದು ಎಲ್ಲಮ್ಮನ ಜಾತ್ರೆ ಒಳಗೆ ಯಾರ್ದು ಜಾತ್ರೆ ನಿಂದು ಜಾತ್ರೆ ಹೊಂಟು ಬಿಟ್ಟದ. ಆದರೆ ನೀನು ನನ್ನ ಹೆಸರು ಅವಾಗ ಹಚ್ಚಡೋದಿಲ್ಲ, ನಾವು ಏನೋ ದೇಸಾಯರಿದ್ದೆವು ಅಂತ ನೀನು ಏನು ಹೇಳ್ತಿ. ಇದಕ್ಕೆ ನಾ ಏನು ಉತ್ತರ ಕೊಡಲಿ? ಇದಕ್ಕೆ ನಾನು ನಿನ್ನ ಭಾಷೆದಾಗ ಉತ್ತರ ಕೊಡಲು? ನಿನ್ನ ಭಾಷೆದಾಗ ನಾವು ಉತ್ತರ ಕೊಟ್ಟದ ಅದು ಏನಾಗ್ತದೆ ಆತ್ಮಲೋಕನ ನೀವು ಮಾಡ್ಕೋ. ಅದಕ್ಕೆ ನಾ ಹೇಳಕ್ಕೆ ಹೋಗಂಗಿಲ್ಲ. ಯಾವುದೇ ತಂದೆ ತಾಯಿಗೆ ಮಾತಾಡ್ಬೇಕಾದ್ರೆ ವಿಚಾರ ಮಾಡಿ ಮಾತಾಡ್ಬೇಕಾಗ್ತದೆ. ಅವಾಗ ನಾ ಹಚ್ಚಡೋದಿಲ್ಲ ಅಂತಂದ್ರೆ ಅರ್ಥ ಏನಿದು? ಹಚ್ಚಡೋದಂತೆ ಹಿಂದೆ ಇದ್ದಿರ್ಬೋದು, ಇತಿಹಾಸದಲ್ಲಿ ಯಾವಾಗಿತ್ತು ನಮಗೆ ಯಾರಿಗೂ ಗೊತ್ತಿಲ್ಲ. ನಾವು 300 ವರ್ಷ ಇತಿಹಾಸ ನಮ್ಮ ಮನೆತನದು. ಆದರೆ ನಮ್ಮ ಬಗ್ಗೆ ಮಾತಾಡೋಕ್ಕಿಂತ ಮೊದಲ ನೀವು ಪಾನ್ ಶಾಪ್ದಲ್ಲಿ ಜೀವನ ಮಾಡಿದವರು, ನಿಮ್ಮ ತಂದೆಯವರು ಪಾನ್ ಶಾಪ್ದಾಗ ಹಿಡ್ಕೊಂಡು ಜೀವನ ಮಾಡಿ, ನಮ್ಮ ತಂದೆ ನೌಕರಿ ಮಾಡಿರ್ಬೋದು, ನಮ್ಮ ತಂದೆ ಗಂಟೆ ಬಡಿದಿರ್ಬೋದು. ಬಿಜಾಪುರದಲ್ಲಿ ನಾವೆಲ್ಲೇ ಹೊಂಟರು ಸಿದ್ದಪ್ಪಣಕ ಬೇಟ ಜಾರಬೇಕು ಅಂಥೇಳಿ ಈ ಮಾತನ್ನು ನಾನು ಮೊನ್ನೆ ಹೇಳಿದ್ದೀನಿ. ಇವತ್ತಾದರೂ ಇವತ್ತು ನಮ್ಮ ತಂದಿನ ಇಡೀ ಸಮಾಜದ ಎಲ್ಲ ಸಮಾಜ ನಮ್ಮನ್ನು ಗುರುತಿಸ್ಕೋತಾರೆ. ನಿನಗೇನರ ಮಾನ ಮರ್ಯಾದೆ ನಿನಗಿತ್ತು ಅಂದ್ರೆ ಮರ್ಯಾದೆ ಇಟ್ಕೊಂಡು ಮಾತಾಡು. ನಿನಗೆ ಮೊನ್ನೆ ಒಂದು ಮಾತು ಹೇಳಿ, ನಾನು ಏನು ಗಳಿಸಿದಿಲ್ಲ ತೊಡೆ ಮುಚ್ಕೊಂಡು ತಿನ್ನು ಅಂಥೇಳಿ. ನೀ ತೊಡೆ ಮುಚ್ಕೊಂಡು ತಿನ್ನಲಾರ್ದೆ ಏನು ಸುಳ್ಳಿಕೆ ಏನ್ರಿ ನೀ ಏನು ಹೇಳ್ತಿಲ್ಲ, ಈ ಹೇಳಿಕೆಗೆ ನಾವು ಎಲ್ಲನೂ ತಯಾರಾಗಿ ಬಿಟ್ಟಿದ್ದೀವಿ. ನಾವೆಲ್ಲಕ್ಕೂ ತಯಾರಿದ್ದೀವಿ. ಜೀವನದಲ್ಲಿ ಯಾವಾಗ ನಮ್ಮ ತಂದೆ ಹೆಸರು ಇವತ್ತು ನೀನು ತೊಗೊಂಡು ಏನು ಕೊಂಡಾಡಕತ್ತಿ, ಇನ್ನು ಮುಂದೆ ನೀನು ಇತಿಹಾಸನ ತೆಗಿಬೇಕಾಗ್ತದೆ, ನಿನ್ನ ಭಾಷೆದಲ್ಲಿ ನಾವು ಮಾತಾಡ್ಬೇಕಾಗ್ತದೆ. ಇದನ್ನು ನಿನಗೆ ಎಚ್ಚರಿಕೆ ಗಂಟೆ ಕೊಡ್ತೀನಿ. ನಾನು ನಿನಗೆ ಎಲ್ಲಿ ಬೇಕಾದಲ್ಲಿ ಸಿಗು ನೀನು. ನಾನು ನಿನಗೆ ಬಂದು ನಿನ್ನ ಕೇಳೋಂಥ ಧೈರ್ಯ ಭಗವಂತ ನನಗೆ ಕೊಟ್ಟಾನ. ಮತ್ತು ನಿನ್ನ ತಾಕತ್ತಿತ್ತಂದ್ರೆ ನೀನು ಗಾಂಧಿ ಚೌಕಿ ಬಾ, ನಾನು ತಾಕತ್ತಿದ್ರೆ ನಾನು ಗಾಂಧಿ ಚೌಕಿ ಬರ್ತೀನಿ. ಇದು ನನ್ನ ಸವಾಲಿದು. ಇದಕ್ಕೆ ನೀವು ಹುಚ್ಚುಚ್ಚಾರಾಗಿ ಏನಾದರೂ ನೀವು ಮಾತಾಡೋಕ್ಕೆ ಹೋದಿ, ನಿನ್ನ ಇತಿಹಾಸ ಎಲ್ಲ ಹುಚ್ಚಿಡ್ತೀನಿ. ಅದಕ್ಕೆ ನಿನಗಿದೊಂದು ಎಚ್ಚರಿಕೆ ಗಂಟೆ ಅಂತೇಳಿ ಈ ಸಂದರ್ಭದಾಗ ನಾನು ಹೇಳಿಕ್ಕೆ ಬಯಸ್ತೀನಿ. ಇನ್ನು ಮ್ಯಾಗ ಹುಷಾರ್ಲಿಂದಿರು ನೀ ಇಟ್ಟೆ. ಬಸವನಗೌಡ ಧರ್ಮ ಕಡ್ಲಿ, ಬಸವನಗೌಡ ಪಾಟೀಲ್ ಅಲ್ಲ ಅವ. ಧರ್ಮ ಕಡ್ಲಿ ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು. ಆ ಧರ್ಮ ಕಡ್ಲಿ ಅಂಥೇಳಿ ಒಪ್ಕೊಂಡ್ರು ಅವರು. ಒಪ್ಕೊಂಡು ಏನು ಹೇಳ್ತಾರಪ್ಪ ಅಂತಂದ್ರೆ, ಶ್ರೀಶೈಲಕ್ಕೆ ಹೋಗೋ ಮುಂದೆ ಯಾರ್ಯಾರು ಹೋಗೋ ಮುಂದೆ ಅವ್ರ ಜಮೀನಲ್ಲಿ ಕುದುರೆ. ವಿಜಯಪುರದಲ್ಲಿ ಹೊಡಿಬಡಿ ರಾಜಕಾರಣ ಶುರುವಾಗುತ್ತಾ? ಬಸನಗೌಡ ಪಾಟೀಲ್ ವರ್ಸಸ್ ವಿಜುಗೌಡ ಪಾಟೀಲ್ ಟಾಕ್ವಾರ್ಗಳು ಶುರುವಾಗಿದ್ದಾವೆ. ಬಾ ಗಾಂಧಿ ಚೌಕಿಗೆ ನೋಡ್ಕೋತೀನಿ ಅಂತ ಹೇಳಿ ವಿಜುಗೌಡ ಪಾಟೀಲು, ಅದಕ್ಕೆ ಪ್ರತ್ಯುತ್ತರವಾಗಿ ಬಸನಗೌಡ ಪಾಟೀಲ್ ಏನು ಹೇಳಬಹುದು ಅನ್ನೋ ಅರಿವು ನಮಗಿದೆ. ಸವಾಲ್ಗೆ ಪ್ರತಿ ಸವಾಲ್, ವೈಯಕ್ತಿಕ ಮಟ್ಟಕ್ಕೆ ಇಳಿತ ರಾಜಕಾರಣಿಗಳ ಟಾಕ್ವಾರ್. ವಿಜಯಪುರದ ಇಬ್ಬರು ಪಟೇಲರ ಬೆಂಬಲಿಗರಿಂದ ಟಾಕ್ವಾರ್. ಯಾವುದೇ ಕ್ಷಣದಲ್ಲಿ ರಾಜಕೀಯ ಘರ್ಷಣೆ ನಡೆಯುವ ಸಾಧ್ಯತೆ. ವಿಜಯಪುರ ಪೊಲೀಸರು ಹೈ ಅಲರ್ಟ್. ವಿಜಯಪುರದಲ್ಲಿ ಹೊಡಿಬಡಿ ರಾಜಕಾರಣ ಶುರುವಾಗುತ್ತಾ? ಬಸನಗೌಡ ಪಾಟೀಲ್ ಯತ್ನಾಳ್ ವರ್ಸಸ್ ವಿಜುಗೌಡ, ಇಬ್ಬರಿಗೂ ಒಂದೊಂದು ರೀತಿಯ ಫ್ಯಾನ್ ಬೇಸ್ಗಳಿದ್ದಾವೆ. ವಿಜಯಪುರದಲ್ಲಿ ಇಬ್ಬರು ಒಂದು ರೀತಿಯ ಹಿಂದುತ್ವ ಖಟ್ಟರ್ವಾದಿಗಳು. ಇಬ್ಬರ ಭಾಷಣದಲ್ಲೂ ಕೂಡ ಬೆಂಕಿಯ ಉಂಡೆಗಳಿರ್ತಾವೆ, ಸಿಡಿಲು ಮಿಂಚುಗಳು ಎಲ್ಲವೂ ಉಲ್ಲೇಖ ಆಗಿರ್ತವೆ. ಮಾತನಾಡುವ ಮಾತುಗಳಲ್ಲಿ ಯುವಕರ ಕಿವಿಯ ರಂತಿಗಳು ಬಿಸಿ ಆಗ್ತವೆ. ರಾಜಕೀಯ ಭಾಷಣಗಳು ಇವ್ರದ್ದು. ಸೊ ಹಾಗಾಗಿ ಇಬ್ಬರ ನಡುವೆಯೂ ಈಗ ನಡೀತಾ ಇರ್ತಕ್ಕಂತಹದ್ದು ಒಂದು ರೀತಿಯ ಟಾಕ್ವಾರು.
ಈ ಟಾಕ್ ವಾರ್ಗಳಲ್ಲಿ ಬಲಿಯಾಗೋದು ಯಾರು ಗೊತ್ತಾ? ಇವರ ರಾಜಕೀಯ ಅಭಿಮಾನಿಗಳು. ನನ್ನ ಮಾದರಿಯುತ ವ್ಯಕ್ತಿತ್ವವನ್ನ ನೀನ್ ಘಾಸಿ ಮಾಡಿದ್ದಿ, ಏನೋ ಒಂದು ರೀತಿಯ ಸವಾಲಿಗೆ ಸವಾಸೇರು. ಇಬ್ಬರ ಟಾಕ್ವಾರ್ ನಡುವೆ ವಿಜಯಪುರ ಪ್ರಕ್ಷುಬ್ಧ ಆಗುತ್ತಾ? ನಾವು ಪ್ರಶ್ನೆ ಹಾಕ್ತಾ ಇದ್ದೀವಿ. ಪೊಲೀಸರು ಈಗಾಗಲೇ ಎಚ್ಚರಿಕೆಯನ್ನು ವಹಿಸಿಕೊಂಡು ಆ ಸೂಕ್ಷ್ಮವಾದಂತಹ ಪ್ರದೇಶ ಅದು ಒಂದು ರೀತಿ ನಾನು ಬಿಡೇನು ಎನ್ನುವಂತಹ ರೀತಿಯಲ್ಲಿ ಇಬ್ಬರೂ ಕೂಡ ರಾಜಕೀಯ ಬದ್ಧ ವೈರಿಗಳ ಹಾಗೆ ಮಲ್ಲ ಯುದ್ಧಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಸವಾಲ್ಗೆ ಪ್ರತಿ ಸವಾಲ್, ವೈಯಕ್ತಿಕ ಮಟ್ಟಕ್ಕೆ ಇಳಿದ ಪಾಲಿಟಿಕ್ಸ್. ವಿಜಯಪುರದ ಇಬ್ಬರು ಪಟೇಲರ ಬೆಂಬಲಿಗರು ಈಗ ನಿಗಿ ಕೆಂಡ ಕಾರ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ರಾಜಕೀಯ ಘರ್ಷಣೆ ನಡೆಯುವಂತಹ ಸಾಧ್ಯತೆಗಳಿದ್ದಾವೆ. ವಿಜಯಪುರ ಪೊಲೀಸರು ಹೈ ಅಲರ್ಟ್ ಆಗಬೇಕು. ಸಂಬಂಧಪಟ್ಟಂತಹ ಆಯಕಟ್ಟಿನ ಜಾಗದಲ್ಲಿ ಬಂದೋಬಸ್ತ್ಗೂ ಕೂಡ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾವು ಹೇಳುತ್ತಿರೋದಲ್ಲ, ಅಲ್ಲಿನ ಪ್ರಜ್ಞಾವಂತ ನಾಗರಿಕರು ಈಗ ಅನ್ಕೋತಿದ್ದಾರೆ. ಕಾರಣ ಈ ಹಿಂದೆ ಬಸನಗೌಡ ಪಾಟೀಲ್ ವಿರುದ್ಧ ಯಾರಾದರೂ ಮಾತನಾಡಿದ್ರೆ ಏನೇನಾಗಿದೆ, ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ರವರ ಕೆಲ ವಿವಾದಾತ್ಮಕ ಹೇಳಿಕೆಗಳು ಇದೇ ವಿಜಯಪುರನ ಯಾವ ವಾತಾವರಣಕ್ಕೆ ತಿರುಗಿಸಿದೆ, ಈ ಎಲ್ಲ ಪರಿಜ್ಞಾನ ಅಲ್ಲಿನ ಇಂಟೆಲಿಜೆನ್ಸಿಗೂ ಇದೆ, ಅಲ್ಲಿನ ಪೊಲೀಸ್ ಇಲಾಖೆಗೂ ಇದೆ, ಅಲ್ಲಿನ ಪ್ರಜ್ಞಾವಂತ ಶಾಂತಿಯುತ ನಾಗರಿಕರಿಗೂ ಇದೆ. ಹಾಗಾಗಿ ಸ್ಥಳೀಯ ಚುನಾವಣೆಯ ಹೊಸ್ತಿಲಿನಲ್ಲಿ ಇನ್ನೇನು ZP ಎಲೆಕ್ಷನ್ನು, BBMP ಎಲೆಕ್ಷನ್ನು, ಇದಕ್ಕೆಲ್ಲ ಕೌಂಟ್ಡೌನ್ ಶುರುವಾಗಿದೆ. ಯಾವುದೇ ಸಂದರ್ಭದಲ್ಲಿ ನಡೆಯಲೂಬಹುದು. ಸೊ ಈ ಸಂದರ್ಭದಲ್ಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಗುರುರಾಜ್ ಫೋನ್ ಸಂಪರ್ಕದಲ್ಲಿ. ಗುರುರಾಜ್, ವಿಜಯಪುರದಲ್ಲಿ ಮಲ್ಲ ಯುದ್ಧ ಶುರುವಾಯಿತು. ಸ್ವಪಕ್ಷದ ಇಬ್ಬರು ಘಟಾನುಘಟಿ ನಾಯಕರುಗಳ ನಡುವೆನೇ ಈಗ ಮಲ್ಲ ಯುದ್ಧ. ಇದಕ್ಕೆ ಬಲಿಯಾಗೋದು ಎರಡು ನಾಯಕರುಗಳ ಅಭಿಮಾನಿಗಳ ಅಂತ. ಸಾಯಿಲ್ ಇಲ್ಲಿ ಅಭಿಮಾನಿಗಳು ಅನ್ನೋಂತ ಪ್ರಶ್ನೆ ಬರುದಿಲ್ಲ. ಯಾಕಂತಂದ್ರೆ ಇದು ವಿಜಯಪುರ ರಾಜಕಾರಣವನ್ನ ನಾವು ನೋಡ್ತಾ ಹೋದ್ರೆ, ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರೆ, ಈ ಒಂದೇ ಪಕ್ಷದಲ್ಲಿ ಇದ್ಕೊಂಡೆ ಆ ಪಕ್ಷದಲ್ಲಿ ಆಗದೆ ಇರುವಂತವ್ರು ಸಾಕಷ್ಟು ಜನ ಇದ್ದಾರೆ. ಕಾಂಗ್ರೆಸ್ ನಲ್ಲೂ ಕೂಡ ಇದ್ದಾರೆ, ಬಿಜೆಪಿಯಲ್ಲೂ ಕೂಡ ಇದ್ದಾರೆ. ಈಗ ಬಿಜೆಪಿಯಿಂದ ಉಚ್ಚಾಟಿತ ಆಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಜೆಡಿಎಸ್ ನಿಂದ ಬಿಜೆಪಿಗೆ ಬಂದಿರತಕ್ಕಂತ ವಿಜಯಗೌಡ ಪಾಟೀಲ್ ಅವರು ಕಾಂಗ್ರೆಸ್ನ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರ ಸಹೋದರ. ಈ ಹಿಂದೆ ಯತ್ನಾಳ್ ಅವರು ಶಿವಾನಂದ ಪಾಟೀಲ್ ಚಾಲೆಂಜ್ ಹಾಕಿ ರಾಜೀನಾಮೆ ಕೊಡು ಅಂತ ಹೇಳಿದ್ರು. ಅವ್ರು ರಾಜೀನಾಮೆನ ಕೊಟ್ಟರು. ಇವರು ಕೂಡ ಇನ್ನೂ ಕೂಡ ರಾಜೀನಾಮೆ ಕೊಡ್ಲಿಲ್ಲ. ಆ ಸಂದರ್ಭದಲ್ಲಿ ಯತ್ನಾಳ್ ಅವರು ಒಂದು ಮಾತು ಹೇಳ್ತಾರೆ, ಇವ್ರ ಮೂಲ ಹೆಸರು ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಡ್ಡ ಹೆಸರು ಅಂತ ಇರುತ್ತೆ. ಆ ಅಡ್ಡ ಹೆಸರಿಗೂ ಇಲ್ಲಿ ಸಂಬಂಧ ಇಲ್ಲ, ಇವ್ರು ಪಾಟೀಲ್ರು ಎಲ್ಲ, ಇವ್ರ ಅಡ್ಡ ಹೆಸರು ಬೇರೆ ಇತ್ತು, ಹಾಗೆ ಹೀಗೆ ಅಂತ ಅವರು ರಾಜೀನಾಮೆ ಕೊಡೋದು, ಆ ವಿಚಾರ ಮಾತಾಡೋದು ಬಿಟ್ಟು ಅವರ ವೈಯಕ್ತಿಕ ವಿಷಯಕ್ಕೆ ಹೋದ್ರು. ವೈಯಕ್ತಿಕ ಅಂದ್ರೆ ಮನೆತನ ವಿಷಯಕ್ಕೆ ಹೋದ್ರು, ಅವ್ರ ತಂದೆ ತಾಯಿ ವಿಷಯಕ್ಕೆ ಹೋದ್ರು. ಆದ್ರೆ ಶಿವಾನಂದ ಪಾಟೀಲ್ ಅವರು ಬಹಳ ಅಂದ್ರೆ ಈ ರೀತಿಯಾಗಿ ಅವ್ರ ತರ ಹೊರಟ ರೀತಿಯ ಉತ್ತರ ಕೊಡಕ್ ಹೋಗ್ಲಿಲ್ಲ. ಆದ್ರೆ ಅವರ ತಮ್ಮ ಆಗಿರ್ತಕ್ಕಂಥ ವಿಜಯಗೌಡ ಪಾಟೀಲ್ ಅವರು ಖಡಕ್ಕಾಗಿ ಮೊನ್ನೆ ಕೂಡ ಹೇಳಿದ್ದಾರೆ, ಇವ್ರ ಇತಿಹಾಸನ ಬಿಚ್ಚಿಟ್ಟಿದ್ದಾರೆ. ನಾವೇ ಈಗ ಅಕ್ಷರಾದಂತ ನಮಗಂತಾರೋ ನಮ್ಗೆ ಗೊತ್ತಿಲ್ಲ, ಅದು 600 ವರ್ಷದ ಹಿಂದಿಂದ ನಮ್ಗೆ ಗೊತ್ತಿಲ್ಲ. ಹೀಗಾಗಿ ಇವರು ನಮ್ ಕಡೆ ಈ ಜಾತಕ ಬರೆಯವರು ಇರ್ತಾರಲ್ಲ, ಅದರಿಂದ ಒಂದು ಮೂಲ ಪ್ರತಿಯನ್ನ ತೆಗೆದುಕೊಂಡು ಒಂದು ವಿಜಯಗೌಡ ಪಾಟೀಲ್ ಅವರು ಹೇಳಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಧರ್ಮ ಕಡ್ಲಿ ಇವ್ರ ಅಡ್ಡ ಹೆಸರು. ಇವ್ರು ಯಾವ ಊರ್ ಗೌಡನೂ ಅಲ್ಲ. ಇವ್ರ ಅಪ್ಪ ಒಂದು ಪಾನ್ ಶಾಪ್ ಇಟ್ಕೊಂಡಿದ್ರು. ಇವರು ಅಂದ್ರೆ ಮೊದಲು ಟ್ರಾವೆಲಿಂಗ್ ಬಿಸ್ನೆಸ್ ನಡೆಸ್ತಾ ಇದ್ರು. ಅಂದ್ರೆ ಊರಲ್ಲಿ ಟ್ರಾವೆಲ್ ಹೋಗ್ತಾವಲ್ಲ, ಆ ಬಿಸ್ನೆಸ್ ನಡೆಸ್ತಾ ಇದ್ರು. ಇವ್ರಿಗೆ ಧರ್ಮ ಕಡ್ಲಿ ಅಂತ ಇವ್ರ ಹೆಸರಿದೆ. ಇವ್ರು ಯಾಕೆ ಯಾವ ಗೌಡ ಇವ್ರು ಯಾವ ಗೌಡರು? ಈಗ ಅವ್ರು ನೇರವಾಗಿ ಚಾಲೆಂಜ್ ಹಾಕಿದ್ದಾರೆ, ನಾನು ಗಾಂಧಿ ಚೌಕಲ್ಲಿ ಬರ್ತೀನಿ, ನೀನು ಬಾ, ನಿಂದೇನೈತಿ ಈ ತೋರಿಸು, ನಂದೇನೈತಿ ನಾನು ತೋರಿಸ್ತೀನಿ. ಥ್ಯಾಂಕ್ ಯು ಗುರುರಾಜ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಎರಡು ನಾಯಕರುಗಳ ನಡುವೆ ಟಾಕ್ವಾರ್ ಶುರುವಾಗಿದೆ. ಒಂದು ಕಡೆ ಗಾಂಧಿ ಚೌಕಿಗೆ ಬನ್ನಿ ಎನ್ನುವಂತಹ ಆಹ್ವಾನ, ಆ ಆಹ್ವಾನವನ್ನು ಸ್ವೀಕರಿಸಿಕೊಳ್ಳುವ ನಿಟ್ಟಿನಲ್ಲಿ ಯತ್ನಾಳ್ರವರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರಾ ಎನ್ನುವಂತಹ ರೀತಿಯಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.